ಸ್ನೇಹಿತರೆ, ಮಳೆಗಾಲದ ಆರಂಭದಲ್ಲಿ ಗಿಡಗಳಿಗೆ ಯಾವ ಗೊಬ್ಬರವನ್ನು ಎಷ್ಟು ಪ್ರಮಾಣದಲ್ಲಿ ಯಾವ ಅಂತರದಲ್ಲಿ ಕೊಟ್ಟರೆ ಮಳೆಗಾಲ ಮುಗಿಯುವವರೆಗೆ ಗಿಡಗಳಿಗೆ ಪೋಷಕಾಂಶ ದೊರೆಯುತ್ತಿರುತ್ತದೆ. ಹೀಗೆ ನಿರಂತರವಾದ ಪೋಷಕಾಂಶದ ಲಭ್ಯತೆಯಿಂದ ಹೂವಿನ ಗಿಡಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹೂ ದೊರೆತರೆ ಹಣ್ಣು ಮತ್ತು ತರಕಾರಿ ಗಿಡ ಬಳ್ಳಿಗಳಲ್ಲಿ ಇಳುವರಿ ಹೆಚ್ಚಾಗಿ ಉತ್ಕೃಷ್ಟ ಗುಣಮಟ್ಟದ ಫಲಗಳ ನಿರೀಕ್ಷೆ ಮಾಡಬಹುದು. ಇಂದಿನ ವಿಡಿಯೋದಲ್ಲಿ ಈ ವಿಚಾರಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಹಂಚಿಕೊಳ್ಳಲಿರುವುದರಿಂದ ವಿಡಿಯೋ ಅಂತ್ಯದವರೆಗೂ ನೋಡ್ತೀರಾ ಅಂತ ಭಾವಿಸುತ್ತೇವೆ. ಆತ್ಮೀಯ ಸ್ನೇಹಿತರೆ, ತಾವು ಮೇರಿಸ್ ಮನೆ ಗಾರ್ಡನ್ ಚಾನಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ದೀಪಕ್ ಕುಮಾರ್ ಟಿಟಿ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅಲ್ಲಿ ಆಲ್ ಅನ್ನು ಸೆಲೆಕ್ಷನ್ ಮಾಡಿಕೊಂಡ್ರೆ ನಾವು ರಿಲೀಸ್ ಮಾಡುವಂತಹ ಗಾರ್ಡನಿಂಗ್ ಮಾಹಿತಿಯುಳ್ಳ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಯೂಟ್ಯೂಬ್ ನಿಮಗೆ ಕಳಿಸಿಕೊಡುತ್ತೆ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಇನ್ಫಾರ್ಮೇಟಿವ್ ಅಂತೇಳಿ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ ಕೂಡ ಶೇರ್ ಮಾಡಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಸ್ನೇಹಿತರೆ, ಮಳೆಗಾಲದ ಆರಂಭದಲ್ಲಿ ಪ್ರೂನಿಂಗ್ ಮಾಡಬೇಕಾದಂಥ ಹೂವಿನ ಗಿಡಗಳಿಗೆ ಪ್ರೂನಿಂಗ್ ಮಾಡಿ ತರಕಾರಿ ಬಳ್ಳಿ ಮತ್ತು ಗಿಡಗಳಿಗೆ 1G 2G 3G ಕಟಿಂಗ್ ಅನ್ನ ಮತ್ತು ಪ್ರೂನಿಂಗ್ ಅನ್ನ ಮಾಡುವ ವಿಧಾನದ ಬಗ್ಗೆ ತಿಳಿದಿರದ ಸ್ನೇಹಿತರು ನಮ್ಮ ಪ್ಲೇ ಲಿಸ್ಟ್ ನಲ್ಲಿರುವಂತಹ ವಿಡಿಯೋಗಳನ್ನು ಆಯ್ದುಕೊಂಡು ಮಾಹಿತಿ ಪಡೆದುಕೊಳ್ಳಬಹುದು. ಪ್ರೂನಿಂಗ್ ಮತ್ತು ಕಟಿಂಗ್ ಮಾಡಿದ ನಂತರ ಪಾಟಿನ ಅಥವಾ ಗಿಡದ ಬುಡಭಾಗದ ಮಣ್ಣನ್ನ ಮಲ್ಚಿಂಗ್ ಮಾಡಬೇಕಾಗುವುದು. ಅಂದರೆ ಮಣ್ಣಿನ ಮೇಲ್ಭಾಗದಲ್ಲಿರುವ ಬೇಡದ ಕಸ ಕಡ್ಡಿ ಒಣ ಎಲೆಗಳನ್ನು ತೆಗೆದುಹಾಕಿ ಮಣ್ಣಿನ ಮೇಲ್ಪದರ ಕೆದಕಿ ಮಣ್ಣಿನೊಳಗೆ ಇರುವ ಗಿಡದ ಬೇರುಗಳಿಗೆ ಆಕ್ಸಿಜನ್ ಪೂರೈಕೆಯಾಗುವಂತೆ ಮಾಡಿದ ನಂತರ ಮಳೆಗಾಲದಲ್ಲಿ ಗಿಡಗಳಿಗೆ ಪೋಷಕಾಂಶ ಪೂರೈಸುವ ಗೊಬ್ಬರ ತಯಾರಿಸಿ ಇಟ್ಟುಕೊಂಡಿದ್ರೆ ಒಳ್ಳೆಯದು. ಸ್ನೇಹಿತರೆ, ಬನ್ನಿ ಮಳೆಗಾಲದ ಗೊಬ್ಬರ ತಯಾರಿಸುವ ವಿಧಾನ ನೋಡ್ತಾ ಹೋಗೋಣ. ಮೊದಲಿಗೆ ವರ್ಮಿ ಕಾಂಪೋಸ್ಟ್ 50 ಗ್ರಾಂನಷ್ಟು ಬಳಸಿಕೊಂಡ್ರೆ ಭವಿಷ್ಯದಲ್ಲಿ ಪಾಟಿನೊಳಗೆ ಸಾಕಷ್ಟು ಎರೆಹುಳುಗಳು ಉತ್ಪತ್ತಿಯಾಗಿ ಗಿಡಗಳ ಬೇರುಗಳಿಗೆ ಸದಾ ಗಾಳಿಯಾಡುವಂತೆ ಮಣ್ಣಿನ ಸಾಂದ್ರತೆ ಹೆಚ್ಚಿಸುತ್ತದೆ. ಎರೆಹುಳುಗಳ ಕಾರ್ಯ ಮತ್ತು ಅವುಗಳಿಂದ ಗಿಡಗಳಿಗೆ ದೊರೆಯುವ ಲಾಭಗಳ ಬಗ್ಗೆ ಸಂಪೂರ್ಣ ವಿವರವಾದ ಮಾಹಿತಿ ತಿಳಿಯಲು ನಮ್ಮ ಚಾನಲಿನಲ್ಲಿ ಲಭ್ಯವಿರುವ ಈ ವಿಡಿಯೋ ಆಯ್ದು ನೋಡಬಹುದು. ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಮತ್ತು ಐ ಬಟನ್ನಲ್ಲಿ ನೀಡಿರುತ್ತೇವೆ. ಸ್ನೇಹಿತರೆ, ನಾವೀಗ ತಯಾರಿಸುತ್ತಿರುವಂತಹ ಗೊಬ್ಬರದ ಪ್ರಮಾಣ ಕೇವಲ ಒಂದು ಗಿಡಕ್ಕೆ ಸಾಕಾಗುವಷ್ಟು. ಆದುದರಿಂದ ನಿಮ್ಮಲ್ಲಿರುವ ಗಿಡಗಳ ಅಗತ್ಯತೆಗೆ ಅನುಸಾರವಾಗಿ ಮಿಶ್ರಣದ ಪ್ರಮಾಣವನ್ನು ಹೆಚ್ಚಿಸಿಕೊಳ್ಳಬಹುದು. ಸ್ನೇಹಿತರೆ, ಗೊಬ್ಬರದ ತಯಾರಿಕೆಗೆ ಬೇಕಾಗುವ ಎರಡನೇ ಪದಾರ್ಥವೆಂದರೆ ಸಾಸಿವೆಯ ಹಿಂಡಿ ಪುಡಿ 25 ಗ್ರಾಂನಷ್ಟು. ಸಾಸಿವೆ ಹಿಂಡಿ ಬಳಕೆಯಿಂದ ಮಳೆಗಾಲದಲ್ಲಿ ಗಿಡಗಳಲ್ಲಿ ಉಷ್ಣತೆ ಸಮತೋಲಿತವಾಗಿರುತ್ತದೆ ಮತ್ತು ಇಳುವರಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮೂರನೇ ಪದಾರ್ಥವೆಂದರೆ ಬಾಳೆಹಣ್ಣಿನ ಸಿಪ್ಪೆ ಪುಡಿ 25 ಗ್ರಾಂನಷ್ಟು. ಬಾಳೆಹಣ್ಣಿನ ಸಿಪ್ಪೆ ಪುಡಿ ಇಲ್ಲವಾದಲ್ಲಿ ಬಾಳೆಹಣ್ಣಿನ ಸಿಪ್ಪೆಗಳನ್ನು ಸಣ್ಣದಾಗಿ ಹೆಚ್ಚಿ ಚೂರುಗಳಾಗಿಸಿ ಬಳಸಿಕೊಳ್ಳಬಹುದು. ಬಾಳೆಹಣ್ಣಿನ ಸಿಪ್ಪೆಯಲ್ಲಿರುವ ಪೊಟ್ಯಾಷಿಯಂನ ಕಾರಣದಿಂದ ಹೂವು ಹಣ್ಣುಗಳು ಅತ್ಯುತ್ತಮವಾಗಿ ಅಧಿಕ ಇಳುವರಿ ನೀಡಲು ಸಹಕರಿಸುತ್ತದೆ. ಕೊನೆಯದಾಗಿ 25 ಗ್ರಾಂನಷ್ಟು ಬೆಲ್ಲದ ಪುಡಿ ಬಳಸಿಕೊಂಡರೆ ಮಿಶ್ರಣದಲ್ಲಿ ಉತ್ಪತ್ತಿಯಾಗಲಿರುವ ಉಪಯುಕ್ತ ಸೂಕ್ಷ್ಮ ಜೀವಿಗಳ ಆಹಾರವಾಗಿ ಲಭಿಸುತ್ತದೆ. ಈ 4 ಪದಾರ್ಥಗಳನ್ನು ಚೆನ್ನಾಗಿ ಮಿಶ್ರಣ ಮಾಡಿ 4 ದಿನ ನೆರಳಿನಲ್ಲಿ ಗಾಳಿಯಾಡುವಂತೆ ಇಟ್ಟು 5ನೇ ದಿನ ಅಥವಾ ಮಳೆ ಇಲ್ಲದ ದಿನದಲ್ಲಿ ಈಗಾಗಲೇ ಮಣ್ಣನ್ನು ಕೆದಕಿರುವಂತಹ ಗಿಡದ ಬುಡಭಾಗದಲ್ಲಿರುವ ಬೇರುಗಳಿಂದ ಸರಿಸುಮಾರು 2 ಇಂಚಿನಷ್ಟು ದೂರದಲ್ಲಿ ತಯಾರಿಸಿಕೊಂಡ ಗೊಬ್ಬರವನ್ನು ಹರಡಿ ಮೇಲ್ಭಾಗಕ್ಕೆ 1 ಇಂಚಿನಷ್ಟು ಮಣ್ಣನ್ನು ಹಾಸಿದರೆ ಮಳೆಗಾಲದಲ್ಲಿ ಬೀಳುವ ಮಳೆ ನೀರಿನಲ್ಲಿರುವಂತಹ ಅತಿ ಉಪಯುಕ್ತವಾದಂತಹ ಖನಿಜ ಪೋಷಕಾಂಶಗಳು ಗೊಬ್ಬರದ ಜೊತೆ ಬೆರೆತು ಗೊಬ್ಬರದಲ್ಲಿ ಈಗಾಗಲೇ ಅಭಿವೃದ್ಧಿ ಹೊಂದಿರುವಂತಹ ಸೂಕ್ಷ್ಮ ಉಪಕಾರಿ ಜೀವಿಗಳು ಬೇರುಗಳಿಗೆ ತ್ವರಿತವಾಗಿ ಅವಶ್ಯಕವಾದ ಎಲ್ಲ ರೀತಿಯ ಮೈಕ್ರೋ ಮತ್ತು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ಗಳನ್ನು ಪೂರೈಸಿ ಗಿಡಗಳ ಆರೋಗ್ಯ ಮತ್ತು ಬೆಳವಣಿಗೆ ಅಭಿವೃದ್ಧಿಯಾಗಿಸಿ ನಿರೀಕ್ಷಿತ ಗುಣಮಟ್ಟದ ಇಳುವರಿ ಪಡೆಯಲು ಸಹಕರಿಸುವುದರಿಂದ ಈ ಸರಳ ಮತ್ತು ಸುಲಭವಾಗಿ ತಯಾರಿಸಿಕೊಳ್ಳಬಹುದಾದಂತಹ ಗೊಬ್ಬರವನ್ನು ಪ್ರತಿ 30 ದಿನಗಳಿಗೆ ಒಮ್ಮೆಯಂತೆ ಗಿಡದ ಬುಡಭಾಗದಲ್ಲಿರುವಂತಹ ಮಣ್ಣಿಗೆ ಅನ್ವಯಿಸುವುದರಿಂದ ಮಳೆಗಾಲದ ಅಂತ್ಯದವರೆಗೂ ಗಿಡಗಳು ತ್ವರಿತವಾಗಿ ಬೆಳವಣಿಗೆ ಕಾಣುತ್ತವೆ. ಸ್ನೇಹಿತರೆ, ವರ್ಮಿ ಕಾಂಪೋಸ್ಟ್ ಸಾಸಿವೆ ಹಿಂಡಿಗಳಂತಹ ಗಾರ್ಡನಿಂಗ್ ಪದಾರ್ಥಗಳನ್ನು ಆನ್ಲೈನ್ ಮೂಲಕ ತರಿಸಿಕೊಳ್ಳ ಬಯಸುವಂತಹ ಸ್ನೇಹಿತರು ಬೈ ಲಿಂಕನ್ನು ಡಿಸ್ಕ್ರಿಪ್ಷನ್ನಿಂದ ಪಡೆಯಬಹುದು ಎಂಬ ಮಾಹಿತಿಯೊಂದಿಗೆ ಇಂದಿನ ವಿಡಿಯೋ ನಿಮ್ಮ ಗಾರ್ಡನಿಂಗ್ ಕೆಲಸದ ಉಪಯೋಗಕ್ಕೆ ಬಂದಿರಬಹುದು ಎಂದು ಭಾವಿಸಿ ಮತ್ತೊಂದು ಅತಿ ಉಪಯುಕ್ತವಾದಂತಹ ಗಾರ್ಡನಿಂಗ್ ಮಾಹಿತಿಯುಳ್ಳ ವಿಡಿಯೋದೊಂದಿಗೆ ಹಾಜರಾಗ್ತೇವೆ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.